ಏನು ಹೋಗೋ ಕೂತ್ಕೊಂತೀನಿ ಅನ್ನೋ ದೃಷ್ಟಿಯಿಂದ ನನಗೇನು ಬೇಕಾಗಿಲ್ಲ. ಸಾರ್ವಜನಿಕರು ಕೇಳ್ತಾರೆ, ಅವಕಾಶ ಮಾಡಿಕೊಡೋಣ. ನಮ್ಮಲ್ಲೂ ಸ್ಪೋರ್ಟ್ಸ್ ಪ್ಲೇಯರ್ ಇದ್ದಾರೆ, ಅವ್ರಿಗೆ ಅವಕಾಶ. ನಮ್ಮಲ್ಲೂ ಕ್ರಿಕೆಟ್ ಒಂದು ಅಸೋಸಿಯೇಷನ್ಸ್ ಇದೆ, ಅವ್ರಿಗೆಲ್ಲ ಅವಕಾಶ ಬೇಕಲ್ಲ. ನೀವು ಯಾರಿಗೋ ಇಲ್ಲಿ ಕ್ರಿಕೆಟ್ KCA ಮೆಂಬರ್ಗಳಿಗೆಲ್ಲ ಕೊಟ್ಬಿಟ್ರೆ 3-5 ಟಿಕೆಟು, ನಮ್ಮ ಲೋಕಲ್ ಆಗಿರುವಂತ ಕ್ಷೇತ್ರದ ಕ್ಲಬ್ಸ್ ಇದೆಯಲ್ಲ, ಕ್ರಿಕೆಟ್ ಅಸೋಸಿಯೇಷನ್, ಅವ್ರಿಗೆ ಯಾರು ಕೊಡ್ತಾರೆ? ಎಲ್ಲ ಒಂದ್ ಕಡೆ KCA ಪದಾಧಿಕಾರಿಗಳು ಅವ್ರ ಮೆಂಬರ್ಗಳಿಗೆ ಟಿಕೆಟ್ ಹೋಗ್ಬಿಟ್ರೆ, ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂತ ಲೋಕಲ್ ಕ್ಲಬ್ಸ್ ಏನಿದೆ, ಸಾಮಾನ್ಯ ಜನ ಏನಿದ್ದಾರೆ, ಅವ್ರಿಗೆ ಹೋಗ್ಬೇಕಲ್ಲ. ಆ ದೃಷ್ಟಿಯಿಂದ ನಾವು ಕೇಳಿರುವಂಥದ್ದು. ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ ಅವರು ಕೂಡ ಇದಕ್ಕೆ ಸಹಮತಿಯನ್ನ ಮಾಡಿದ್ದಾರೆ. ಸ್ಪೀಕರ್ ಕೂಡ ಇದಕ್ಕೆ ಒಂದು ನೀತಿ ನಿಯಮವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಫ್ರೀಯಾಗಿ ಏನು ಕೇಳಲ್ಲ ಅವ್ರನ್ನ. ನಾವೇನು ಫ್ರೀಯಾಗಿ ಕೇಳ್ತಾ ಇದ್ದೀರಾ ಟಿಕೆಟ್ನ? ಎಲ್ಲರೂ ಏನು ಪೇ ಮಾಡ್ತಾರೋ ಅದನ್ನು ಪೇ ಮಾಡ್ತೀರಾ ಅಷ್ಟೇ. ಎಲ್ಲ ಆನ್ಲೈನಲ್ಲೇ ಕೊಡೋದು, ಆನ್ಲೈನಲ್ಲೇ ಕೊಡಿ ಅಂತ ಹೇಳಿದ್ದೀನಿ. ಅದರಿಂದ ಅದರಲ್ಲೇನು ಆ ಥರದ ವ್ಯತ್ಯಾಸ ಇಲ್ಲ ಅಂತ ನನ್ನ ಭಾವನೆ. ಪೆಟ್ರೋಲ್ ಡೀಸೆಲ್ ಬೆಲೆ ಸುಂಕ ಇಳಿಸಿದ್ರು ಕೂಡ ಕೇಂದ್ರ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಎಲೆಕ್ಷನ್ ಪರ್ಪಸ್ಗೋಸ್ಕರ ಈಗಾಗಲೇ ತುಪ್ಪದ ಬೆಲೆಯನ್ನ ಕೇಂದ್ರ ಸರ್ಕಾರ GSTಯನ್ನ ಇಳಿಸಿದಾಗ ಏರಿಕೆ ಮಾಡಿದವರು ಯಾರು? ಅವಾಗ ಇದೇ ಕಾಂಗ್ರೆಸ್ ಸರ್ಕಾರ ತಾನೇ ಕೊಲೆ ಮಾಡಿದ್ದು. ಈಗ ಬೆಲೆ ಕಡಿಮೆ ಮಾಡಿದ್ದು ಈ ದೇಶದ ಆರಾಧ್ಯ ಪುರುಷ, ಮರ್ಯಾದ ಪುರುಷ ಶ್ರೀರಾಮನ ನವಮಿ, ಶ್ರೀರಾಮನ ಪಟ್ಟಾಭಿಷೇಕದ ದಿನ ಇವತ್ತು. ರಾಮನವಮಿ ನಮಗೆಲ್ಲ ಪವಿತ್ರವಾದಂತ ಹಬ್ಬ. 500 ವರ್ಷಗಳ ಹೋರಾಟ ಆದ್ಮೇಲೆ ನಾವು ರಾಮ ಮಂದಿರ ನಿರ್ಮಾಣ ಆಗಿದೆ ಇವತ್ತು. ಆ ಸಂದರ್ಭದಲ್ಲಿ ರಾಮನವಮಿಯ ಗಿಫ್ಟ್ ಆಗಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಇದಕ್ಕಾಕೆ ಎಲೆಕ್ಷನ್ಗೆ ಕನೆಕ್ಟ್ ಮಾಡ್ತೀರಾ? ದೇಶದಲ್ಲಿ ಎಲ್ಲಾ ತಿಂಗಳು ಎಲೆಕ್ಷನ್ ನಡೀತಾನೆ ಇರ್ತತಪ್ಪ, ವರ್ಷ ಪೂರ್ತಿ ಎಲೆಕ್ಷನ್ ನಡೀತಾನೆ ಇರ್ತತೆ. ಹಂಗಾರೆ ಯಾವುದನ್ನು ಡಿಕ್ಲೇರ್ ಮಾಡಬಾರ್ದಾ? ಕಾಂಗ್ರೆಸ್ ಅವ್ರಿಗೆ ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಚಂದಾಗಿ ಹೆಂಗೂ ಪಾಪಾರ ಔಟಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗೋಗ್ಬಿಟ್ಟಿದೆ, ಇನ್ನಿರೋ ಸ್ಟೇಟಲ್ಲಿ ಮುಕ್ತ ಔಟತ್ತು ಅಂತೇಳಿ ಭಯದಿಂದ ಆ ತರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಮೋದಿಯವರು ಶ್ರೀರಾಮನವಮಿಯ ಗಿಫ್ಟ್ ಆಗಿ ಈ ತೆರಿಗೆಯನ್ನ ಇಳಿಸಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ. GBA ಬಜೆಟ್ ಅಲ್ಲಿ ಅದೇನೋ ಹೇಳ್ತಾರಲ್ಲ, ಪಾಪರ್ ಆಗಿರುವಂತ 5 ಕಾರ್ಪೊರೇಷನ್ಗಳು ಹಣದ ಕೊರತೆ, ಸಂಬಳ ಕೊಡೋಕ್ಕೂ ಕಾಸಿಲ್ಲ. ಇನ್ನು ಬಡ್ಜೆಟ್ ಏನ್ ಮಾಡ್ತಾರ ಅವರು? ಸಂಬಳ ಕೊಡಕ್ ದುಡ್ಡಿದ್ರೆ ಬಡ್ಜೆಟ್ ಮಾಡಬಹುದು. ಈಗ ಅವರು 48 ಪಾಪರ ಆಗಿಲ್ಲ ಅಂತ ಇಟ್ಕೊಳ್ಳಿ. ಅವ್ರು ಹೇಳ್ತಾರೆ ನಾವು ಪಾಪರ, ಹಂಗಾರೆ 48,000 ಕೋಟಿ ಬಾಂಡ್ ಯಾಕೆ ತಗೊಂತ ಇದ್ದೀರ? ನಿಮ್ಮ ಹತ್ರ ದುಡ್ಡಿದ್ರೆ ನೀವೇ ಬ್ಯಾಂಕ್ ಕೊಡ್ಬೋದಲ್ಲ. ನಮ್ ದುಡ್ಡು ಜಾಸ್ತಿ ಇದೆಯಪ್ಪ, ಡಿಪಾಸಿಟ್ ಮಾಡ್ತೀರಿ ಅಂತ. ಅದಲ್ಲ, ನೀವು ಜನಗಳ ಮೇಲೆ ಬಾಂಡ್ ಹಾಕಿ ಸರ್ಕಾರಿ ಕಚೇರಿಗಳನ್ನ ಉಪಯೋಗ ಮಾಡಿಕೊಂಡು ಆ ಬಾಂಡ್ಗಳನ್ನ ಸೇಲ್ ಮಾಡ್ತೀರಾ ನೀವು. ಯಾರ ಲೈಸೆನ್ಸ್ಗೆ ಹೋದ್ರೆ, ಯಾರೋ ಕಾಂಟ್ರಾಕ್ಟ್ಗಳು ಕಾಂಟ್ರಾಕ್ಟ್ ಲೈಸೆನ್ಸ್ ಬಂದ್ರೆ ಎಲ್ಲರ ಮೇಲೂ ಇನ್ಮೇಲೆ ಸುಲಿಗೆ ಮಾಡ್ತಾರೆ ಆ ಬಾಂಡ್ ಹೆಸರಲ್ಲಿ. 40 ನಿಮ್ ಆದಾಯ ಎಷ್ಟು? 5 ಕಾರ್ಪೊರೇಷನ್ ಆದಾಯ 5,000 ಕೋಟಿ. ನೀವು ಸಾಲ ಮಾಡ್ತಾ ಇರೋದೆಷ್ಟು? 48,000 ಕೋಟಿ. ಅಂದ್ರೆ ನಾವು, ನಮ್ಮ ಮಕ್ಕಳು, ಬೆಂಗಳೂರಲ್ಲಿರೋರು, ನಾವು, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಇಷ್ಟು ಜನ ತೀರಿಸಿದ್ರು ಈ 48,000 ಕೋಟಿನ ತೀರ್ಸಕ್ ಆಗಲ್ಲ. ಜನ ಚೀಮಾರಿ ಹಾಕ್ತಾರೆ. 3 ವರ್ಷದಲ್ಲಿ ಏನು ಕೆಲಸನೇ ಇಲ್ಲ. 3 ವರ್ಷದಲ್ಲಿ ಒಂದು ಟೈಲರಿಂಗ್ ಮಿಷಿನ್ ಕೊಟ್ಟಿಲ್ಲ, ಒಂದು ತಳ್ಳಗಾಡಿ ಕೊಟ್ಟಿಲ್ಲ, ಒಂದು ಇಸ್ತ್ರಿ ಪೆಟ್ಟಿಗೆ ಕೊಟ್ಟಿಲ್ಲ, ಅಂಗವಿಕಲರಿಗೆ ಸೈಕಲ್ ಕೊಟ್ಟಿಲ್ಲ, ಸ್ಕೂಲ್ಗಳಿಗೆ ಕಾರ್ಪೊರೇಷನ್ ಸ್ಕೂಲಲ್ಲಿ ಇನ್ನು ಶೂ ಕೊಟ್ಟಿಲ್ಲ, ಸ್ವೆಟರ್ ಕೊಟ್ಟಿಲ್ಲ. ಇಷ್ಟೆಲ್ಲ ಇದ್ದೂ ಕೂಡ ಏನೋ ಬಡ್ಜೆಟ್ ಮಾಡ್ತೀನಿ ಅಂತಂದ್ರೆ ಅದೇನೋ ಹೇಳ್ತಾರಲ್ಲ, ತಿರ್ಕನೂರ 100 ಮುಂದೆ ಆ ಸ್ಥಿತಿ ಇವತ್ತು.
ಪಾಪರ್ ಮಾಡಿಬಿಟ್ಟಿದ್ದಾರೆ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಹಾಳು ಮಾಡಿದಂಥದ್ದು ಕಾಂಗ್ರೆಸ್. 5 ಭಾಗ ಮಾಡಿ ಕೆಂಪೇಗೌಡರನ್ನ ಒಡೆದು ಭಾಗ ಮಾಡಿದರೆ ಇವರಿಗೆ ಯೋಗ್ಯತೆ ಇಲ್ಲ.